ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾಯಿತು. ಈಗ ಏನು ಪ್ರೊಸೀಜರ್ ಇರುತ್ತೆ? ಯಾಕೆಂದರೆ ತುಂಬ ಜನಕ್ಕೆ ಈಗ ಒಂದಷ್ಟು ಸೀಟ್ಸ್ ಬೇಡ ಅನಿಸುತ್ತೆ, ಆಯುಷ್ ಕೋರ್ಸಸ್ ಬೇಡ ಅನಿಸುತ್ತೆ, ಡೆಂಟಲ್ ಕೋರ್ಸ್ ಬೇಡ ಅನಿಸುತ್ತೆ, ಮೆಡಿಕಲ್ ಕಾಲೇಜ್ ಯಾವುದೋ ಒಂದು ಕಾಲೇಜಲ್ಲಿ ಸಿಕ್ಕಿರುತ್ತೆ, ಹೈಯರ್ ಫೀಸ್ ಸಿಕ್ಕಿರುತ್ತೆ, ಬೇಡ ಅನಿಸುತ್ತೆ. ಏನು ಮಾಡಬೇಕು? ಸೊ ಈ ಪ್ರೊಸೀಜರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದಾರೆ KE ನೋಡೋಣ ಏನು ಹೇಳಿದ್ದಾರೆ ಇವರು ಅಂತ. ಆಸ್ ಆಲ್ರೆಡಿ ವೆಲ್ ಇನ್ಫಾರ್ಮ್ಡ್ ಅಂದ್ರೆ ತುಂಬಾ ಚೆನ್ನಾಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ. ದೇರ್ ವಿಲ್ ನಾಟ್ ಬಿ ಎನಿ ಚಾಯ್ಸಸ್ ಅವೈಲೇಬಲ್ ಟು ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬೀನ್ ಅಲಾಟೆಡ್ ಸೀಟ್ ಇನ್ ದ UG NEET 2024 ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಈಗ ನಿಮ್ಮ ಎದುರುಗಡೆ ಯಾವುದು ಚಾಯ್ಸಸ್ ಇಲ್ಲ, ಚಾಯ್ಸ್ 1 2 3 4 ಯಾವುದೂ ಇಲ್ಲ. ನಿಮ್ಗೆ ಯಾವ್ದು ಸೀಟ್ ಅಲಾಟ್ ಆಗಿದೆಯೋ ನೀವು ಖಂಡಿತ ಅಡ್ಮಿಟ್ ಆಗಲೇಬೇಕು. ಮೊದಲು ನೀವು ಫಸ್ಟ್ ರೌಂಡಲ್ಲಿ ಏನಾದರೂ ಫೀಸ್ ಕಟ್ಟಿಲ್ಲ ಅಂದರೆ ಈಗ ಫೀಸ್ ಕಟ್ಟಬೇಕಾಗತ್ತೆ. ಐ ಪ್ರಿಫರ್ ಬ್ಯಾಂಕ್ ಹೋಗಿ ಚಲನ್ ಡೌನ್ಲೋಡ್ ಮಾಡಿಕೊಂಡು ಫಸ್ಟು KE ವೆಬ್ಸೈಟಲ್ಲಿ ಬ್ಯಾಂಕ್ ಹೋಗಿ ದುಡ್ಡು ಕಟ್ಟಿ ಒಂದು ಹಾರ್ಡ್ ಕಾಪಿ ಸ್ಟೂಡೆಂಟ್ ಕಾಪಿ ಕೊಡ್ತಾರೆ ನಿಮಗೆ, ಅದನ್ನು ಸೇಫಾಗಿ ಇಟ್ಕೊಂಡು ಅದ್ರದ್ದು ಒಂದು 2-3 ಕಾಪಿ ಮಾಡಿ ಇಟ್ಕೊಳ್ಳೋದು ವಾಸಿ. ನಿಮಗೇನಾದರೂ ಆನ್ಲೈನು ಗೂಗಲ್ ಪೇ ಅದು ಇದು ಮಾಡೋದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಖಂಡಿತ ಮಾಡ್ಕೋಬಹುದು. ನೀವೇನಾದರೂ ಮೊದಲು ಫಸ್ಟ್ ರೌಂಡ್ ದುಡ್ಡು ಕಟ್ಟಿಲ್ಲ ಅಂದರೆ ಈಗ ದುಡ್ಡು ಕಟ್ಟಬೇಕಾಗತ್ತೆ, ಫೀ ಪೇಮೆಂಟು. ಆಮೇಲೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು, ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಸಿಕ್ಕಿದ್ರೆ ಮಾತ್ರ KE ಹೋಗಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ. ನೀವೇನಾದರೂ ಸಬ್ಮಿಟ್ ಮಾಡಿಲ್ಲ ಅಂದರೆ ಆಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಕಾಲೇಜ್ಗೆ ರಿಪೋರ್ಟ್ ಆಗಿ, ಕಾಲೇಜ್ ರಿಪೋರ್ಟ್ ಆದಮೇಲೆ ಮತ್ತೆ KE ವೆಬ್ಸೈಟ್ಗೆ ಹೋಗಿ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ ಯೂಸ್ ಮಾಡಿಕೊಂಡು ಅಪ್ಡೇಟ್ ಮಾಡಬೇಕಾಗುತ್ತೆ ನೀವು ರಿಪೋರ್ಟ್ ಆಗಿದ್ದೀರಾ ಅಂತ. ಫೀ ಪೇಡ್ ಇನ್ ದ ಪ್ರೀವಿಯಸ್ ರೌಂಡ್ಸ್ ಇಫ್ ಎನಿ ಟುವರ್ಡ್ಸ್ ಮೆಡಿಕಲ್, ಡೆಂಟಲ್ ಆರ್ ಆಯುಷ್ ಕೋರ್ಸಸ್ ವಿಲ್ ಬಿ ಅಡ್ಜಸ್ಟೆಡ್ ಫಾರ್ ದ ಸೀಟ್ ಅಲಾಟೆಡ್ ಇನ್ ದಿಸ್ ರೌಂಡ್. ಮೊದಲೇ ನೀವು ಫಸ್ಟ್ ರೌಂಡಲ್ಲಿ ಏನಾದರೂ ಚಾಯ್ಸ್ 2 ಕೊಟ್ಟು ಏನಾದರೂ ಫೀಸ್ ಕಟ್ಟಿದ್ರೆ ಈಗ ಅಡ್ಜಸ್ಟ್ ಮಾಡ್ಕೋತಾರೆ, ಎಕ್ಸ್ಟ್ರಾ ಫೀಸ್ ಕಟ್ಟೋ ಅಗತ್ಯ ಇಲ್ಲ. ಮತ್ತೆ ನೆಕ್ಸ್ಟ್ ಎಲ್ರಿಗೂ ತುಂಬಾ ಇಂಟ್ರೆಸ್ಟ್ ಇರೋದು ಕಾಷನ್ ಡೆಪಾಸಿಟ್. Caution deposit paid for medical seat will be adjusted against the medical seat allotted in the second round. ಈಗ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಏನಾದರೂ ಸೀಟ್ ಅಲಾಟ್ ಆಗಿದ್ರೆ, ಮೆಡಿಕಲ್ ಸೀಟ್ ಮಾತ್ರ ಅಲಾಟ್ ಆಗಿದ್ರೆ ಕಾಷನ್ ಡೆಪಾಸಿಟ್ ಅಡ್ಜಸ್ಟ್ ಮಾಡ್ಕೋತಾರೆ. ಕಾಷನ್ ಡೆಪಾಸಿಟ್ ವಿಲ್ ಬಿ ರಿಟರ್ನ್ ಟು ದ ಕ್ಯಾಂಡಿಡೇಟ್ಸ್ ಇಫ್ ಮೆಡಿಕಲ್ ಸೀಟ್ ಇಸ್ ನಾಟ್ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್. ನಿಮ್ಗೆ ಏನಾದರೂ ಮೆಡಿಕಲ್ ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ಕಾಷನ್ ಡೆಪಾಸಿಟ್ ಖಂಡಿತ ರೀಫಂಡ್ ಮಾಡ್ತಾರೆ, ಬಟ್ ಒಂದಷ್ಟು ಟೈಮ್ ತಗೊಳ್ತಾರೆ. Caution deposit will not be adjusted for allotment of seat to any other courses. ನಿಮ್ಗೆ ಏನಾದರೂ ಡೆಂಟಲ್, ಆಯುಷು ಬೇರೆ ಕೋರ್ಸಸ್ ಅಲಾಟ್ ಆಗಿದ್ರೆ ಈ ಕಾಷನ್ ಡೆಪಾಸಿಟ್ನ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ. Candidates who have been allotted government medical seat in private medical college and private medical seat in private medical college deposit the original documents if not submitted at KEA. ಇಲ್ಲಿ ನೋಡಿ 2 ಸೆಟ್ಸ್ ಅಂತ ಹೇಳ್ತಾರೆ, ಇನ್ನೊಂದು ಡಾಕ್ಯುಮೆಂಟ್ ಅಲ್ಲಿ 1 ಸೆಟ್ ಅಂತಿದ್ರು, ನೀವು ಅದಕ್ಕೆ 4-5 ಸೆಟ್ಟೇ ಮಾಡಿ ಇಟ್ಕೊಳ್ಳಿ. 2 ಸೆಟ್ ಪ್ಲಸ್ ಒರಿಜಿನಲ್ಸು KEA ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ನಿಮ್ಗೆ ಏನಾದರೂ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ. Candidates who have been allotted medical seat in government medical college ಯಾರ್ಯಾರು KEA ಹೋಗಿ ಡಾಕ್ಯುಮೆಂಟ್ಸ್ ಕೊಡೋ ಅಗತ್ಯ ಇಲ್ಲ. ನಿಮ್ಗೆ ಏನಾದರೂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ದಾರೆ, ಇಲ್ಲ NRI ಮತ್ತು ಅದರ್ಸ್ ಕೋಟಾದಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿದ್ರೆ ನೀವು ಒರಿಜಿನಲ್ಸ್ KEA ಹೋಗಿ ಕೊಡೋ ಅಗತ್ಯ ಇಲ್ಲ. ಬಟ್ ದೇ ಮಸ್ಟ್ ಕಂಪಲ್ಸರಿ ಸಬ್ಮಿಟ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಟ್ ದ ರೆಸ್ಪೆಕ್ಟಿವ್ ಕಾಲೇಜಸ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್. ಬಟ್ ನೀವು ಅಡ್ಮಿಷನ್ ಹೋದಾಗ ಕಾಲೇಜಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಇಫ್ ಎ ಕ್ಯಾಂಡಿಡೇಟ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಅಲಾಟೆಡ್ ಮೆಡಿಕಲ್ ಸೀಟ್, ನಿಮಗೆ ಮೆಡಿಕಲ್ ಸೀಟ್ ಅಲಾಟ್ ಆಗಿದೆ ಯಾವುದೋ ಎಕ್ಸ್ ಕಾಲೇಜಲ್ಲಿ, ನಿಮಗೆ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಈಗ he or she can cancel the allotted medical seat in person. ನೀವೇ ಹೋಗಬೇಕು, ಕ್ಯಾಂಡಿಡೇಟೇ ಹೋಗಬೇಕು, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಅಟ್ KEA ಬ್ಯಾಂಗ್ಳೂರ್ ಬಿಫೋರ್ 5:30 PM ಆನ್ 25th 25ನೇ ತಾರೀಕು 5:30 ಸಂಜೆ ಒಳಗಡೆ ಹೋದರೆ ನೀವು ಸರೆಂಡರ್ ಮಾಡಬಹುದು. ಯಾವುದು? ಮೆಡಿಕಲ್ ಸೀಟ್. ಕಾಷನ್ ಡೆಪಾಸಿಟ್ ಅಮೌಂಟ್ ವಿಲ್ ಬಿ ಫೋರ್ಫಿಟೆಡ್. ಅಂಡರ್ಲೈನ್ ಮಾಡಿಕೊಟ್ಟಿದ್ದಾರೆ, ನೀವು ಕಟ್ಟಿರೋ 1 ಲಕ್ಷ ಅನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ. 25ನೇ ತಾರೀಕು ಹೋಗಿ ನೀವು ಸರೆಂಡರ್ ಮಾಡಿದ್ರೆ 1 ಲಕ್ಷ ರೂಪಾಯಿ ಹೋಗುತ್ತೆ ಸೀಟ್ ಜೊತೆಗೆ. ಮೆಡಿಕಲ್ ಬಿಟ್ಟು ಇನ್ನು ಬೇರೆ ಸೀಟ್ ಏನಾದರೂ ಸರೆಂಡರ್ ಮಾಡಬೇಕು ಅನಿಸ್ತು ನಿಮ್ಗೆ ಇಷ್ಟ ಇಲ್ಲ, ಡೆಂಟಲ್ ಕಾಲೇಜು ಇಷ್ಟ ಇಲ್ಲ, ಡೆಂಟಲ್ ಸೀಟು, ಆಯುಷ್ ಸೀಟ್ ಇಷ್ಟ ಇಲ್ಲ ಅನ್ಕೊಳ್ಳಿ. ಇಫ್ ಎ ಕ್ಯಾಂಡಿಡೇಟ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಅಲಾಟೆಡ್ ಡೆಂಟಲ್ ಆರ್ ಆಯುಷ್ ಸೀಟ್ can cancel the allotted dental or Ayush seat in person at KEA Bangalore by paying 10,000 rupees penalty before 5:30 PM on 25th September. So 25ನೇ ತಾರೀಕು ಸಂಜೆ 5:30 ಒಳಗಡೆ ಜಸ್ಟ್ 10,000 ರೂಪಾಯಿ ಕೊಟ್ಟರೆ ಸಾಕು, ಯು ಕ್ಯಾನ್ ಸರೆಂಡರ್ ಯುವರ್ ಡೆಂಟಲ್ ಅಂಡ್ ಆಯುಷ್ ಅಲಾಟೆಡ್ ಸೀಟ್. ಅವ್ರ ಹತ್ರ ಮೊದಲೇ ದುಡ್ಡಿದ್ರೆ ಆ ದುಡ್ಡು ಅಲ್ಲೇ ಕಟ್ ಮಾಡ್ಕೋತಾರೆ, ಇಲ್ಲ ಅಂದರೆ ನೀವು DD ತಗೊಂಡು ಹೋಗಬೇಕಾಗುತ್ತೆ in favor of Executive Director KEA. After cancellation as per 5 and 6,
ಇದು 5, ಇದು 6. ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ಟು ಪಾರ್ಟಿಸಿಪೇಟ್ ಇನ್ ದ ಆನ್ಲೈನ್ ಮಾಪ್ ಅಪ್ ರೌಂಡ್. ಯಾಕೆಂದರೆ ಎಲ್ರಿಗೂ ಡೌಟ್ ಇರುತ್ತೆ, ಈಗೇನೋ ಸೀಟ್ ಸರೆಂಡರ್ ಮಾಡಿಬಿಟ್ವಿ ನಾವು, ಅಲಾಟ್ ಆಗಿದ್ದ ಸೀಟು ಆಯುಷ್ ಸೀಟು, ಡೆಂಟಲ್ ಸೀಟು, ಮೆಡಿಕಲ್ ಸೀಟು. ಅದಕ್ಕೋಸ್ಕರ ಪಾಯಿಂಟ್ ನಂಬರ್ 7 ಕೆ ಇ ಅವ್ರು ಹೇಳ್ತಾ ಇರೋದು, ಆಫ್ಟರ್ ಕ್ಯಾನ್ಸಲೇಷನ್ ಆಸ್ ಪರ್ ಪಾಯಿಂಟ್ ನಂಬರ್ 5 and 6 ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ಟು ಪಾರ್ಟಿಸಿಪೇಟ್ ಇನ್ ದ ಆನ್ಲೈನ್ ಮಾಪ್ ಅಪ್ ರೌಂಡ್. ನಿಮ್ಮನ್ನು ಆನ್ಲೈನ್ ಮಾಪ್ ಅಪ್ ರೌಂಡ್ಗೆ ಅಲೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ 1,00,000 ರೂಪಾಯಿ ಆಲ್ರೆಡಿ ಮುಟ್ಟುಗೋಲು ಹಾಕೊಂಡಿರ್ತಾರೆ. ಚಾನ್ಸಸ್ ಆಫ್ ಗೆಟಿಂಗ್ ದ ನ್ಯೂಲಿ ಆಡೆಡ್ ಆಪ್ಷನ್ ಇನ್ ದ ಆನ್ಲೈನ್ ಮಾಪ್ ಅಪ್ ರೌಂಡ್ ಈಸ್ ಸಬ್ಜೆಕ್ಟ್ ಟು ಅವೈಲೇಬಿಲಿಟಿ ಆಫ್ ಸೀಟ್. ಮಾಪ್ ಅಪ್ ಅಲ್ಲಿ ಸಿಗುತ್ತಾ ಸಿಗಲ್ವಾ ಅಂತ ತುಂಬಾ ದ್ವಂದ್ವ ಇರುತ್ತೆ, ನಿಮಗೆ ತುಂಬಾ ಡೌಟ್ಸ್ ಇರುತ್ತೆ, ಡೈಲಮಾದಲ್ಲಿ ಇರ್ತೀರಾ. ಹಾಗಾಗಿ ಇವ್ರು ಹೇಳ್ತಾ ಇದ್ದಾರೆ, ಇಟ್ ಡಿಪೆಂಡ್ಸ್ ಆನ್ ದ ಅವೈಲಬಿಲಿಟಿ ಆಫ್ ದ ಸೀಟ್ಸ್ ಅವೈಲೇಬಲ್ ಇದ್ರೆ ಮಾಪ್ ಅಪ್ ಅಲ್ಲಿ ಕೊಡ್ತಾರೆ. ಎಲ್ಲ ಸೀಟ್ಸು ಎಲ್ಲರೂ ತಗೊಂಡು ಅಡ್ಮಿಷನ್ ಆಗ್ಬಿಟ್ಟಿದ್ರೆ ಅಲ್ಲಿ ಸೀಟ್ಸೇ ಇಲ್ಲ ಅಂದ್ರೆ ಮಾಪ್ ಅಪ್ ಅಲ್ಲಿ ಅಲಾಟ್ ಮಾಡೋದಕ್ಕೆ ಏನೂ ಇರೋದಿಲ್ಲ. ಬಟ್ ಮಾಪ್ ಅಪ್ ಅಲ್ಲಿ ಒಂದಷ್ಟು ಸೀಟ್ಸ್ ಅಂತೂ ಖಂಡಿತ ಬಂದೇ ಬರುತ್ತೆ, ಯಾಕಂದ್ರೆ ಇಲ್ಲಿ ಸರೆಂಡರ್ ಆಗಿರುತ್ತಲ್ಲ ಸೀಟ್ಸು, ಇಲ್ಲಿ ಯಾರೋ ಸರೆಂಡರ್ ಮಾಡಿರ್ತಾರೆ, ಅವೆಲ್ಲ ಮಾಪ್ ಅಪ್ಗೆ ಹೋಗುತ್ತೆ. ಸೊ ಈಗ ಡೌಟ್ ಇದ್ದಿದ್ದು, ನೀವೇನಾದರೂ ಸೀಟ್ ಸರೆಂಡರ್ ಮಾಡಿದ್ರೆ ಮಾಪ್ ಅಪ್ಗೆ ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಅಂತ. ಪಾಯಿಂಟ್ ನಂಬರ್ 7 ಓದ್ಕೊಳ್ಳಿ, ಅಲ್ಲಿ ನೀಟಾಗಿ ಹೇಳ್ತಾ ಇದ್ದಾರೆ, ಯು ಆರ್ ಎಲಿಜಿಬಲ್ ಫಾರ್ ಮಾಪ್ ಅಪ್ ಈವನ್ ಇಫ್ ಯು ಸರೆಂಡರ್ ಮೆಡಿಕಲ್ ಸೀಟ್, ಡೆಂಟಲ್ ಸೀಟ್, ಆಯುಷ್ ಸೀಟ್. As other candidates next to your rank might have entered those options and seat would have been allotted to them based on the merit. ನಿಮಗಿಂತ ಕಡಿಮೆ ರ್ಯಾಂಕ್ ಬಂದಿರೋರು ಸಹ ಆಪ್ಷನ್ ಎಂಟ್ರಿಯಲ್ಲಿ ಮಾಡಿ ಸೀಟ್ ತೊಗೊಂಡು ಅವ್ರು ಅಡ್ಮಿಷನ್ ಆಗಿಬಿಟ್ಟಿರ್ತಾರೆ, ನಿಮ್ಗೆ ಇಷ್ಟ ಇರೋವಂಥ ಕಾಲೇಜಲ್ಲಿ ಇಷ್ಟ ಇರೋವಂಥ ಕೋರ್ಸು ಅಂತ ಹೇಳ್ತಾ ಇದ್ದಾರೆ. ಸೊ ಸಿಗೋ ಚಾನ್ಸಸ್ಸು ಸ್ವಲ್ಪ ಕಡಿಮೆನೇ ಅಂತ ಹೇಳ್ತಾ ಇದ್ದಾರೆ. ಕ್ಯಾಂಡಿಡೇಟ್ಸ್ ಹೂ ಫೇಲ್ ಟು ಸರೆಂಡರ್ ಆರ್ ನಾಟ್ ಜಾಯಿನ್ ದ ಅಲಾಟೆಡ್ ಕಾಲೇಜ್. ನೀವು ಕೆ ಇ ಎಗೆ ಹೋಗಿ ಸೀಟು ಸರೆಂಡರ್ ಮಾಡೋದಿಲ್ಲ, ಕಾಲೇಜ್ ಹೋಗಿ ಜಾಯಿನೂ ಆಗೋದಿಲ್ಲ, ವಿಲ್ ಹ್ಯಾವ್ ಟು ಪೇ 1 year ಫೀಸ್, 1 ವರ್ಷದ ಫೀಸು. 1.5 ಲಕ್ಷ ಇದ್ರೆ 1.5 ಲಕ್ಷ, 12 ಲಕ್ಷ ಇದ್ರೆ 12 ಲಕ್ಷ, 22 ಲಕ್ಷ ಇದ್ರೆ 22 ಲಕ್ಷ, 1 ವರ್ಷದ ಫೀಸು ಜೊತೆಗೆ 10,000 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಯಾವಾಗ ನೀವು ಸೀಟ್ ಸರೆಂಡರ್ ಮಾಡಿಲ್ಲ, ಕಾಲೇಜ್ಗೆ ಹೋಗಿ ಜಾಯಿನ್ ಆಗಿಲ್ಲ ಅಂದರೆ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಪ್ರೊಸೀಜರ್ ಫಾರ್ ಮೆಡಿಕಲ್, ಡೆಂಟಲ್ ಆ್ಯಂಡ್ ಆಯುಷ್ ಕೋರ್ಸಸ್. ಥ್ಯಾಂಕ್ ಯು and all the best.